ಶಾಂತಿ. ಡೇಟ್ ಆಗಿದೆ 12 ಜೂನ್ 1977. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಕಮಲ ಪುಷ್ಪ ಸಮಾನ ಸ್ಥಿತಿ ही ಬ್ರಾಹ್ಮಣ ಜೀವನ का ಶ್ರೇಷ್ಠ ಆಸನ है. ಬ್ರಾಹ್ಮಣರ ಆಸನ ಯಾವುದು? ಕಮಲ. ಕಮಲ ಅಂದ್ರೇನು? ನ್ಯಾರ ಅದು, ಅಷ್ಟು ಭಿನ್ನ, ಅದು ಅಷ್ಟು ಪವಿತ್ರತ, ಅಷ್ಟು ಹಗುರತೆ ಇರಬೇಕು ಅಂತ ಬಾಬಾ ಹೇಳ್ತಾರೆ. सर्व प्राप्तियों के आधार बाप ने समर्थ बंधन मुक्त योगयुक्त आत्माओं के प्रति बाप दादा ने ये महावाक्य उच्चारे. सर्व प्राप्तियों के आधार बाप ने ಎಲ್ಲ ಪ್ರಾಪ್ತಿಗಳ ಆಧಾರ ತಂದೆಯವರು ಸಮರ್ಥ ಬಂಧನ ಮುಕ್ತ ಯೋಗಯುಕ್ತ ಆತ್ಮಗಳಿಗಾಗಿ ಬಾಪ್ದಾದ ಮಹಾವಾಕ್ಯಗಳನ್ನು ಹೇಳ್ತಾರೆ. ಏನು? ಸದಾ ಬ್ರಾಹ್ಮಣ ಜೀವನ ಕಾ ಶ್ರೇಷ್ಠ ಆಸನ ಹೇ. ಯಾವಾಗಲೂ ಬ್ರಾಹ್ಮಣ ಜೀವನದ ಶ್ರೇಷ್ಠ ಆಸನ ಯಾವುದಾಗಿದೆ? ಕಮಲ ಪುಷ್ಪ ಸಮಾನ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಸ್ಥಿತ್ ರಹತೆ ಹೋ, ಯಾವಾಗಲೂ ಕಮಲದ ಹೂ ಒಳಗೆ ಕೂತ್ಕೊಂಡಿದ್ದೀರಿ. ಹೊರಗಡೆ ಭಕ್ತರು ಹಾಡು ಹೇಳ್ತಾರಲ್ಲ, ಏನು ಹೇಳ್ತಾರೆ? ಕಂಪ್ಲೀಟ್ ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದವಳೆ. ಎಲ್ಲಿ ಕೂತಿರ್ತಾಳೆ ಲಕ್ಷ್ಮಿ? ಕಮಲಾಸನ. ಅದು ಯಾರು ಯಾದ್ಗಾರದು? ನಾವು ಬ್ರಾಹ್ಮಣರ यादगार. कमल पुष्प समान स्थिति में स्थित रहते हो. ब्राह्मणों का आसन सदा साथ रहता है, तो आप सब ब्राह्मण भी सदा आसन पर विराजमान रहते हो. ನಾನು ಯಾವಾಗಲೂ ಕಮಲಾಸನಧಾರಿ ಆಗಿದ್ದೀನಿ ಅನ್ನೋ ಸ್ಮೃತಿ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಇದೆ. ಕೆಳಗಡೆ ಎಲ್ಲ ಏನಿದೆ? ಕಿಚಡ ಇದೆ. ಕಮಲದ ಕೆಳಗಡೆ ಏನಿರ್ತದೆ? ಕೆಸರು ಇರ್ತದೆ. ಅದು ಎಂದಾದರೆ ಸಪ್ಪು ಮಾಡ್ಕೊಂಡು ಕೂತೈತಿ? ನನ್ನ ಕೆಳಗೆ ಕೆಸರದ. ಆದರೂ ಕಮಲದ ಹೂ ಹೆಂಗಿರ್ತದೆ? ಸುಂದರವಾಗಿ ಅರಳಿರ್ತದೆ. ಆ ಕಿಚಡ ಐತಿ ಅನ್ನೋದು ತನ್ನ ತಲೆಯೊಳಗೆ ಹಾಕೊಳ್ಳೋದಿಲ್ಲ. ಅದರ ಥರನೇ ನಾವು ಆಗಬೇಕು ಅಂತಾರೆ ಬಾಬಾ. ಕಮಲಾಸನಧಾರಿ ಆಗಬೇಕು, ಅದರಲ್ಲಿ ವಿರಾಜಮಾನ ಆಗಿದ್ದೀನಿ ಅನ್ನೋ ಸ್ಮೃತಿ ಇರಬೇಕು. ಕಮಲ ಪುಷ್ಪ ಸಮಾನ ಸ್ಥಿತಿ ಅರ್ಥಾತ್ ಅಂದರೆ ಏನು? ಕಮಲದ ಸಮಾನ ಸ್ಥಿತಿ ಆಗೋದು ಅಂದರೆ ಏನು? ಸದಾ ಹರ್ ಕರ್ಮೇಂದ್ರಿಯ ದ್ವಾರ, ಯಾವಾಗಲೂ ಪ್ರತಿ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಕರ್ತೆ ಹುಯೇ ಭೀ, ಕರ್ಮ ಮಾಡ್ತಾ ಇದ್ರೂ ಇಂದ್ರಿಯೋं के आकर्षण से न्यारे और प्यारे. ಏನೇ ಕರ್ಮ ಮಾಡ್ತಾ ಇವೇನು ಪಂಚೇಂದ್ರಿಯಗಳಿದಾವಲ್ಲ, ಈ ಇಂದ್ರಿಯಗಳ ಆಕರ್ಷಣದಿಂದ ಏನಾಗಬೇಕು? ಭಿನ್ನ ಆಗಬೇಕು. ಎಷ್ಟು ಆಕರ್ಷಣೆಗಳಿಂದ ಭಿನ್ನ ಆಗ್ತಾ ಹೋಗ್ತಿರೋ ನೀವು ಎಲ್ಲರಿಗೂ ಏನಾಗ್ತೀರಾ? ಪ್ಯಾರ ಆಗ್ತೀರಾ, ಬಾಬಾಗೂ ಪ್ಯಾರ ಆಗ್ತೀರಾ. ಸಿರ್ಫ್ ಸ್ಮೃತಿ ಮೇ ನ್ಯಾರ ಅವ್ರ ಪ್ಯಾರ ನಹಿ. ನಾನು ಯಾರಾದೀನಿ ಪ್ಯಾರಾದೀನಿ ಅಂತಷ್ಟೇ ಅನ್ಕೊಳ್ಳೋದಿಲ್ಲ. लेकिन हर सेकंड का सर्व कर्म न्यारे और प्यारे ಸ್ಥಿತಿ में हो. ಆದರೆ ಪ್ರತಿ ಸೆಕೆಂಡ್ನಲ್ಲಿನೂ ಕೂಡ ಎಲ್ಲ ಕರ್ಮದಲ್ಲಿನೂ ಏನಾಗಿರ್ಬೇಕು? ನೀವು ಭಿನ್ನ ಆಗಿರಬೇಕು ಮತ್ತು ಸ್ಥಿತಿ ಏನಾಗಿರಬೇಕು? ಪ್ಯಾರ ಸ್ಥಿತಿಯಾಗಿರಬೇಕು. ಬಾಬಾ ಹೇಳ್ತಾರೆ, इसी का यादगार आप सबके गायन में अब तक भी भक्त हर कर्मेंद्रिय के प्रति महिमा में नयन कमल, मुख कमल, हस्त कमल कहकर गायन करते हैं. ಬಾಬಾಗೂ ಗೊತ್ತದ ನೋಡ್ರಿ. ಬಾಬಾ ಬಂದಮೇಲೆ ಹಾಡಾಗಿದ್ದು, ಹಾಡಾದ ಇತ್ತೀಚೆಗೆ ಆಗಿದ್ದು. ಅದ್ರ ಬಾಬಾ ಮೊದಲೇ ಹೇಳಿದ್ದಾರೆ, ನಿಮ್ಮ ಕರ್ಮಗಳು ನ್ಯಾರ ಆಗಿರೋದ್ರಿಂದ, ಭಿನ್ನ ಆಗಿರೋದ್ರಿಂದ ಹಗುರತೆ ಇರ್ತದಲ್ಲ, ಎಷ್ಟೆಷ್ಟು ಭಿನ್ನ ಆಗ್ತಾ ಹೋಗ್ತೀವೋ ಅಷ್ಟು ಲೈಟ್ ಮೈಟ್ ಇರ್ತದೆ. ಈ ನಿಮ್ಮ ಸ್ಥಿತಿಯ ಆಧಾರದ ಮೇಲೆ ನಿಮ್ಮ ಮಹಿಮೆ ಇದೆ. ಒಂದೊಂದು ಕರ್ಮೇಂದ್ರಿಯಗಳನ್ನು ಮಹಿಮಾ ಮಾಡಿದ್ದಾರೆ. ಕಮಲದ ಮೊಗದೊಳೆ, ನಯನ್ ಕಮಲ್, ಕಣ್ಣುಗಳು ಕಮಲ, ಮುಖ ಕಮಲ್, ಹಸ್ತ ಕಮಲ್ कहकर गायन कहते हैं.
तो यह किस समय की स्थिति का आसन है? ಇದು ಯಾವ ಸಮಯದ ಆಸನ ಆಗಿದೆ? ಇಸ್ ಬ್ರಾಹ್ಮಣ ಜೀವನಕ, ಸತ್ಯುಗದಲ್ಲ. ಈ ಬ್ರಾಹ್ಮಣ ಜೀವನದಲ್ಲಿ ನಾವು ಎಲ್ಲವ ಕರ್ಮವನ್ನು ನಿಮಿತ್ತ ಆಗಿ ಮಾಡ್ತೀವಿ, ಸಾಕ್ಷಿಯಾಗಿ ಮಾಡ್ತೀವಿ, ಮತ್ತು ಭಿನ್ನ ಆಗಿ ಮಾಡ್ತೀವಲ್ಲ. ಈ ಸ್ಥಿತಿಯನ್ನು ಏನು ಮಾಡ್ತಾರೆ ಭಕ್ತರು? ಹಾಡಿ ಹೊಗಳ್ತಾರೆ. अपने आप से पूछो, हर कर्मेंद्रिಯ ಕಮಲ್ ಸಮಾನ್ ಬನಿ ಹೇ? ಈಗ ಚೆಕ್ ಮಾಡ್ಕೊಳ್ರಿ. ಅಷ್ಟೆಲ್ಲ ಭಕ್ತರು ಹಾಡು ಹೊಗಳ್ತಾ ಇದ್ದಾರೆ ನಮ್ಮನ್ನು. ನಮ್ಮ ಕಣ್ಣು ಕಮಲದ ಹಾಗೆ ಇದೆಯಾ? ಕಣ್ಣು ಕಮಲದ ಹಾಗೆ ಅಂತಂದರೆ ಹೊರಗಡೆ ನೋಡೋಕ್ಕೆಲ್ಲ ಎಲ್ಲ ಸಿಗ್ತದೆ, ಕೆಟ್ಟದ್ದು ಸಿಗ್ತದೆ, ಒಳ್ಳೆಯದು ಸಿಗ್ತದೆ. ಕಣ್ಣೇನು ನೋಡ್ತಿದೆ? ಒಳ್ಳೆಯದೇ ನೋಡ್ತಿದೆಯಾ? ಒಳ್ಳೆಯದು ನೋಡ್ತಿದ್ರೆ ಕಮಲದ ಕಣ್ಣು ಅಂತ ಅದಕ್ಕೆ ಹೇಳ್ತಾರೆ ಬಾಬಾ. ಪ್ರತಿಯೊಂದು ಕರ್ಮೇಂದ್ರಿಯಗಳು ಕಮಲ್ ಸಮಾನ ಆಗಿದ್ದಾವೇನು? ನಯನ್ ಕಮಲ್ ಬನೆ ಹೇ? ಆ ಹಾಡಿನ ಹೊಗಳಿಕೆಗೆ ಯೋಗ್ಯ ಇದ್ದೀವ? ಕಮಲದ ಕಣ್ಣೋಳೆ ನಮ್ಮ ಕಣ್ಣುಗಳು ಕಮಲದ ಹಾಗೆ ಇದ್ದಾವೇನು? ಅಷ್ಟು ಪವಿತ್ರ ಇದ್ದಾವೇನು? ಅಷ್ಟು ಒಳ್ಳೆಯದನ್ನೇ ನೋಡ್ತಿದೆ ಏನು ಕಣ್ಣು? ಬಾಬಾ ಹೇಳ್ತಾರೆ ಹಸ್ತ ಕಮಲ್ ಬನೆ ಹೇ. ಹಸ್ತ ಕಮಲ್ ಆಗೋದಂದರೆ ನಮ್ಮ ಕರ್ಮಗಳು ಏನಿರಬೇಕು? ಅಷ್ಟು ಪವಿತ್ರ ಇರಬೇಕು, ಶುದ್ಧ ಇರಬೇಕು. ಕಮಲ್ ಅರ್ಥಾತ್ ಕರ್ಮ ಕರ್ತೆ ಹುಯೇ ಭಿ ವಿಕಾರಿ ಬಂಧನವ ಸೇ ಮುಕ್ತ. ಕಮಲದರ ಅರ್ಥ ಏನು? ಏನೆಲ್ಲ ಕರ್ಮ ಮಾಡ್ತಾಯಿದ್ರು ಯಾವುದೇ ವಿಕಾರದಲ್ಲಿ ಹೋಗದೆ ಎಲ್ಲ ವಿಕಾರಗಳಿಂದ ಏನಿರಬೇಕು? ಮುಕ್ತ ಇರಬೇಕು. ಈ ಕರ್ಮ ಮಾಡ್ತಿರ್ತೀವಿ, ಏನೋ ಕೆಲಸ ಭಾಳ ಆಯಿತು, ಏನು ಮಾಡ್ತೀವೋ? ಖುಷಿಲೇ ಮಾಡ್ತೀವಿ? ಖುಷಿ ಇರ್ತದೆ? ಏನಾಗ್ತಿರ್ತದೆ? ಎಷ್ಟರೇ ಮಾಡಬೇಕು ಅಂತ ಒಳಗೇನು ಬಂದುಬಿಡ್ತು? ಕೋಪ ಬಂತು. ಕೋಪ ಏನು? ವಿಕಾರ. ಚೆಕ್ ಮಾಡ್ಕೊರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ದೇಹಕ್ಕೋ ದೇಖ್ ಭೀ ರಹೇ ಹೇ. ನೋಡೋದು ದೇಹನೇ ಇರ್ತದೆ, ಕಣ್ಣಿಗೆ ಕಾಣಿಸೋದೇನೋ ದೇಹನೇ ಕಾಣಿಸ್ತಿರ್ತದೆ. ದೇಖ್ತೆ ಹುಯೇ ಭೀ ಏನು ಮಾಡ್ಬೇಕಂತಾರೆ ಬಾಬಾ? ನಯನ ಕಮಲ ವಾಲೆ ದೇಹಕ್ಕೆ ಆಕರ್ಷಣಕ್ಕೆ ಬಂಧನ ಮೇ ನಹಿ ಆಯಂಗೆ. ಕಣ್ಣು ಕಮಲ ಯಾವಾಗ ಆಗ್ತವೆ? ನಮಗೆ ದೇಹ ಕಾಣಿಸ್ತಿರ್ತದೆ, ಆದ್ರೆ ನೋಡಬೇಕಾಗಿರೋದು ಏನು ನೋಡಂತ ಹೇಳ್ತಾರೆ ಬಾಬಾ ನಮಗೆ? ಆತ್ಮ ನೋಡಿ ಅಂತ ಹೇಳ್ತಾರಲ್ಲ ಬಾಬಾ. जैसे कमल जल में रहते हुए जल से न्यारा अर्थात जल के आकर्षण के बंधन से न्यारा अनेक भिन्न भिन्न संबंध से न्यारा रहता है. ಕಮಲೆಯಲ್ಲಿ ಇರ್ತದೆ, ನೀರೊಳಗಿರ್ತದೆ. ಬರೀ ನೀರೊಳಗಿರ್ತದ? ಅದು ಕೆಳಗಡೆ ಏನಿರ್ತದೆ? ಕೆಸರು. ಬರೀ ಕೆಸರು ಇರೋದಿಲ್ಲರಿ. ಕಮಲ ಹೂವು ಎಲ್ಲಿ ಬೆಳಿತಾವೆ? ಸರೋವರ. ಅದಕ್ಕೆ ಭಾಳ ಕೆಟ್ಟೆಲ್ಲ ಕಿಚಡಪಟ್ಟು ಎಲ್ಲ ತಂದು ಹೋಗಿರ್ತಾರಲ್ಲ, ಅಂಥಲ್ಲಿ ಕಮಲ ನೋಡ್ತಿರ್ತೀವಲ್ಲ ನಾವು ಹಾದಿಯೊಳಗೆ. ಈ ಯಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಾಣಿಸ್ತಾವೆ ಕಮಲ್ದು. ಏನು ನೋಡ್ತೀವಿ ನಾವಲ್ಲೇ? ಕಮಲಷ್ಟೇ ನೋಡ್ತೀವಲ್ಲ. ಹಂಗೆ ಬಾಬಾ ಹೇಳ್ತಾರೆ ಕಮಲ ಕೆಸರಲ್ಲಿದ್ರೂ ಕೂಡ ಅದು ಖುಷಿಯಾಗಿರ್ತದೆ. ಯಾಕೆ? ಕೆಳಗೆ ಕೆಸರಿದೆ ಅಂತ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದು ತನ್ನ ಖುಷಿಯನ್ನು ವ್ಯಕ್ತಪಡಿಸಿರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ ಅಷ್ಟು ನ್ಯಾರ ಆಗಿರಬೇಕು ಅಂತಾರೆ ಬಾಬಾ. ನಮಗೆಲ್ಲ ತೊಂದರೆಗಳಿದ್ದಾವೆ, ಏನೆಲ್ಲ ಇದ್ದಾವೆ, ಆದರೆ ಅದರಲ್ಲಿ ನಾವು ಸಿಕ್ಕಾಕೋಬಾರ್ದು ಅಂತಾರೆ ಬಾಬಾ. ಅನೇಕ ಭಿನ್ನ ಭಿನ್ನ ಸಂಬಂಧ ಸೇ ನ್ಯಾರ रहता है. कमल के संबंध भी बहुत होते हैं, अकेला नहीं होता है. ಕಮಲಕ್ಕೆ ಭಾಳಷ್ಟು ಸಂಬಂಧಗಳದಾವಲ್ಲೇ ಸರೋವರದಲ್ಲಿ. ಅದು ಒಂದೇದೇನು ಕಮಲ ಇಲ್ಲ, ಆದರೂ ಹೆಂಗಿದದು? ಭಿನ್ನ ಆಗಿದೆ, ನ್ಯಾರ ಇದೆ. ಬಾಬಾ ಹೇಳ್ತಾರೆ अकेला नहीं होता है, प्रवृत्ति मार्ग की निशानी का सूचक है. ಕಮಲ ಪುಷ್ಪ ಎದರ ಸೂಚಕ? ಅದು ನಮ್ಮ ಸೂಚಕ. ನಾವೆಲ್ಲ ಎಲ್ಲಿದ್ದೀವಿ? ಪ್ರವೃತ್ತಿ ಮಾರ್ಗದಲ್ಲಿ ಇದ್ದರೂ ಕೂಡ ನಾವು ಯಾರನ್ನು ನೆನಪು ಮಾಡ್ತಾ ಇರ್ತೀವಿ? ಬಾಬಾ ನೆನಪು ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ ऐसे ब्राह्मण अर्थात कमल पुष्प समान बनने वाली आत्माएं प्रवृत्ति में रहते, चाहे लौकिक चाहे अलौकिक, साथ साथ किचड़े अर्थात तमोगुणी पतित वातावरण रहते हुए भी न्यारे. ನಮ್ಮ ಸುತ್ತಮುತ್ತಲು ವಾತಾವರಣ ಎಂಥದ್ದಿದೆ?
ಮನೆಯೊಳಗೆಲ್ಲರೂ ನಮ್ಮ ಥರನೇ ಇಲ್ಲ. ಎಷ್ಟು ಹೇಳಿದ್ರು ನಮ್ಮ ಕಡೆ ಬರೋದಿಲ್ಲ ಅವರು. ಅಂಥದ್ರಲ್ಲಿ ನಾವೇನು ಮಾಡ್ತಿರ್ತೀವಿ? ಬಾಬಾ ನೆನಪು ಮಾಡ್ತಿರ್ತೀವಿ. ಬಾಬಾ ನೆನಪು ಮಾಡ್ಕೊಂಡು ಕಾರ್ಯಗಳನ್ನು ಮಾಡ್ತಿರ್ತೀವಿ. ಅಂದರೆ ನಾವೆಲ್ಲ ಏನಾದ್ವಿ? ಕಮಲ ಪುಷ್ಪ ಸಮಾನ. ನೋಡ್ರಿ ಬಾಬಾ ಹೆಂಗೆ ಹೇಳ್ತಾರೆ. ಬಾಬಾ ಹೇಳ್ತಾರೆ ತಮಗುಣಿ ವಾತಾವರಣ ಇರ್ತದೆ ಮನೆಯೊಳಗೆ. ಅಂಥದ್ರಲ್ಲಿ ನಾವು ಹೆಂಗಿರ್ತೀವಿ? ಭಿನ್ನ ಆಗಿರ್ತೀವಿ. जो गुण रचना में है तो मास्टर रचता में वही गुण है. ಯಾವ ಗುಣ ರಚನಾದಲ್ಲಿದೆಯೋ मास्टर रचता में वही गुण है. सदा इस शासन पर स्थित रहते हो व कभी कभी स्थित होते हो. ಚೆಕ್ ಮಾಡ್ಕೊಳ್ಳಿ. ಇರ್ತೀವಿ ಇಲ್ಲ ಅಂತಲ್ಲ, ಯಾವಾಗಲೂ ಇರ್ತೀವೋ ಯಾವಾಗ ಇರ್ತೀವೋ ಕೇಳ್ತಾರೆ. ಚೆಕ್ ಮಾಡ್ಕೋಬೇಕು. सदा अपने इस शासन को धारण करने वाले ही सर्व बंधन मुक्त और सदा योग युक्त बन सकते हैं. सदा अपने इस शासन को, ಯಾವಾಗಲೂ ಈ ಆಸನ, ಯಾವ ಆಸನ? ಕಮಲಾಸನವನ್ನು ಧಾರಣೆ ಮಾಡಿಕೊಂಡು ಎಲ್ಲದರಿಂದ ಏನಾಗಿರಬೇಕು? ಬಂಧನ ಮುಕ್ತ ಮತ್ತು ಯಾವಾಗಲೂ ಯೋಗಯುಕ್ತ ಆಗ್ತೀರಾ. ಆಗಕ್ಕೆ ಸಾಧ್ಯ ಇದೆ ಏನು ಅಂತ ಕೇಳ್ತಾರೆ ಬಾಬಾ. अपने आप को देखो. 5 विकार, 5 प्रकृति के तत्वों के बंधन से कितने परसेंटेज में मुक्त हुए हैं. ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ. 5 ವಿಕಾರಗಳಿದ್ದಾವೆ, 5 ತತ್ವಗಳಿದ್ದಾವೆ. ಈ ಎಲ್ಲದರಿಂದ ಎಷ್ಟು ಪರ್ಸೆಂಟೇಜ್ ನಾನು ಬಂಧನ ಮುಕ್ತ ಆಗಿದ್ದೀನಿ? ಲಿಪ್ತಾತ್ಮ ಹೋ ವಾ ಮುಕ್ತಾತ್ಮ ಹೋ. ಅವುಗಳಲ್ಲಿ ಲಿಪ್ತ ಆಗಿದ್ದೀರೋ ಅಥವಾ ಅವುಗಳಿಂದ ಮುಕ್ತ ಆಗಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಯಾವುಗಳಿಂದ? 5 ವಿಕಾರಗಳಿಂದ ಮತ್ತು 5 ತತ್ವಗಳು, ಪ್ರಕೃತಿ ಅಂತೇನು ಹೇಳ್ತೀವಲ್ಲ, ಅವು ನಮಗೆ ಬಾಧಾ ಮಾಡ್ತಿರ್ತಾವಲ್ಲ, ಅವುಗಳಿಂದನೂ ನಾವೇನಾಗಬೇಕು? ಮುಕ್ತ ಆಗಬೇಕು. आप सबने बाप दादा से वायदा किया है कि सब छोड़कर आपके ही बनेंगे. ಪ್ರಮಾಣ ಮಾಡಿದ್ದೀರಲ್ಲ, ಏನಂತ ಪ್ರಮಾಣ ಮಾಡಿದ್ದೀರಿ? ನೀನು ಬಂದರೆ ಬಾ, ಬಂದ ಮೇಲೆ ಎಲ್ಲ ಬಿಟ್ಟು ಏನು ಮಾಡ್ತೀವಿ? ನಿನಗೆ ನಾವು ನಿನ್ನವನಾಗ್ಬಿಡ್ತೀವಿ. ಜೋ ಕಹೆಂಗೆ ಜೈಸೆ ಕರಾಯಂಗೆ. ಏನು ಹೇಳಿದ್ದೀರಾ ಹಾಗೆ ಮಾಡ್ತಾ ಇದ್ದೀರಾ. ಜೈಸೆ ಚಲಾಯಂಗೆ ವೈಸೆ ಚಲೆಂಗೆ. ಹೇಗೆ ನಡೆಸ್ತಾನೋ ಹಾಗೆ ನಡೀತಿದ್ದೀರಾ. ಹೀಗೆಲ್ಲ ಹೇಳಿದ್ದೀವಿ ನಾವು. ಏನಂತ? ನೀ ಬಂದರೆ ಬಾ, ನಾನು ನಿನಗೆ ಸಮರ್ಪಣ ಆಗ್ತೀನಿ. ನೀನು ಹೆಂಗಿಡ್ತೀಯೋ ಹಂಗಿರ್ತೀನಿ, ನೀನು ಹೆಂಗೆ ನಡೆಸ್ತೀಯೋ ಹಂಗೆ ನಡೀತೀನಿ. ವಾಯ್ದಾ ನಿಭಾ ರಹೆ ಹೋ. ನಿಭಾಯಿಸ್ಲಿಕ್ಕತ್ತೀವಿಯೇ? ಏನು ಪ್ರಮಾಣ ಮಾಡಿದ್ದೀವೋ ಭಗವಂತನಿಗೆ ಅದನ್ನು ನಿಭಾಯಿಸ್ತಾ ಇದ್ದೀವೇನು? ನೀ ಹೆಂಗಿಡ್ತಿ ಹಂಗಿರ್ತೀವಿ ಅಂತ ಹೇಳಿದ್ದೀವಿ. ಬಾಬಾ ಹೆಂಗಿಟ್ಟಿದ್ದಾರೆ ನಮಗೆ? ಪವಿತ್ರ ಜೀವನ ಮಾಡ್ರಪ್ಪ ಅಂತ ಹೇಳ್ತಾರೆ ಬಾಬಾ. ನಿಭಾಯಿಸ್ತಾ ಇದ್ದೀವಿ. ಪವಿತ್ರ ಜೀವನ ಅಂದರೆ ಬರೀ ಬ್ರಹ್ಮಚರ್ಯ ಇರೋದಲ್ಲ. ಬುದ್ಧಿ, ಮನಸ್ಸು, ವಾಚ, ಕರ್ಮಣ ಎಲ್ಲ ಏನಾಗಿರಬೇಕು? ಪವಿತ್ರ ಇರಬೇಕು. ಹಂಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಸಾರೆ ದಿನ್ ಮೇ ಕಿತನಾ ಸಮಯ ವಾಯ್ದಾ ನಿಭಾತೆ ಹೋ. ಇಡೀ ದಿನ ನಿಮ್ಮ ಪ್ರತಿಜ್ಞೆಯನ್ನು ಎಷ್ಟು ನಿಭಾಯಿಸ್ತಾ ಇದ್ದೀರಾ? ಕಿತನಾ ಸಮಯ ವಾಯ್ದಾ ಭೂಲಾತೆ ಹೋ. ಎಷ್ಟು ಮರಿತೀರಾ, ಎಷ್ಟು ನಡೆಸ್ಕೊಡ್ತೀರಾ? ಗೀತ್ ರೋಜ್ ಗಾತೆ ಹೋ. ಹಾಡ ಹೇಳ್ತೀರಾ. ಮತ್ತು ಏನು ಹಾಡ ಹೇಳ್ತೀರಾ? ಮೇರಾ ತೋ ಏಕ್ ಶಿವ ಬಾಬಾ ದೂಸರಾ ನ ಕೋಯಿ. ಶಬ್ದ ಹೇಳ್ತೀರಾ. ಮತ್ತು ಹೊರಗಡೆ ಹೋದ ಕೂಡಲೇ ಏನು ಬರ್ತದೆ ಒಳಗಡೆ? ನಂದು, ನನ್ನ ಮನೆ, ನಂದು ಹೇಳ್ತೀರಾ. ಮೇರಾ ತೋ ಏಕ್ ಶಿವ ಬಾಬಾ ದೂಸರಾ ನ ಕೋಯಿ. ಐಸಿ ಸ್ಥಿತಿ ಹೇ. ಈ ಸ್ಥಿತಿಯೊಳಗಿದ್ದೀರಾ. ಎಲ್ಲನೂ ಯಾರ್ದು? ಭಗವಂತಂದು ಅಂತ. दूसरा कोई संबंध, स्नेह, सहयोग व प्राप्ति व्यक्ति व वैभव द्वारा बाप से किनारा करने वाला रहा है. एक बाबा दूसरा न कोई ಅಂತ ಇದೆಯೋ, ಅಥವಾ ಯಾರಾದರೂ ಸಂಬಂಧಿಗಳು, ಸ್ನೇಹಿತರು, ಅವರಿಂದ ಪ್ರಾಪ್ತಿಯಾಗೋದು, ವ್ಯಕ್ತಿ, ವೈಭವ, ಇದರ ಮುಖಾಂತರ ತಂದೆಯನ್ನು ಬಿಟ್ಬಿಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಬುದ್ಧಿ ಆ ಕಡೆ ಹೋಗಿ ಬಾಬನ್ ಮರ್ತು ಬಿಡ್ತೀರೇನು? है कोई व्यक्ति व वस्तु जो बंधन मुक्त आत्मा को अपने आकर्षण के बंधन में बांधने वाली,
ಯಾರಾದರೂ ಇದ್ದಾರೇನು ಅಂತ ಕೇಳ್ತಾರೆ ಬಾಬಾ. ಯಾವುದಾದ್ರೂ ವ್ಯಕ್ತಿ, ಆಸ್ತಿ, ಇವೆಲ್ಲ ವೈಭವ, ಅಧಿಕಾರ, ಈ ಏನಾರು ಒಳಗಡೆ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಬಾಂಧನೆ ವಾಲಿ ಹೇ, ಅದರ ಆಕರ್ಷಣೆಯೊಳಗೆ ಏನಾದರೂ ಇದ್ದೀರಾ? जब दूसरा कोई नहीं तो निरंतर बंधन मुक्त और ಯೋಗಯುಕ್ತ ಆತ್ಮ का ಅನುಭವ करते हो. ಬೇರೆ ಯಾರೂ ಇಲ್ಲ ಅಂತಂದರೆ ನಿಷ್ಠತೆಗೆ ಏನಾಗಬೇಕಾಗಿತ್ತು? ಬಂಧನ ಮುಕ್ತ ಆಗಿರಬೇಕು, ಯೋಗಯುಕ್ತ ಆತ್ಮದ ಅನುಭವದಲ್ಲಿ ಇರಬೇಕಾಗಿತ್ತು. ವ ಕೇತೆ ಹೋ ದೂಸರಾ ಕೋಯಿ ನಹಿ ಪರಂತು ಹೇ. ಬಾಯಲ್ಲೇ ಹೇಳ್ತೀವಿ, ಯಾರು ಇಲ್ಲರಿ, ನಾವೆಲ್ಲ ಬಿಟ್ಬಿಟ್ಟಿವ್ರಿ, ಮನಸ್ಸಿಂದ ಎಲ್ಲ ಬಿಟ್ಬಿಟ್ಟಿವಿ. ಆದರೆ ಒಳಗಡೆ ಕೇಳ್ತಾರೆ ಬಾಬಾ, ನಹಿ ಪರಂತು ಅಂದರ್ ಹೇ ಅಂತ ಹೇಳ್ತಾರೆ ಬಾಬಾ. ಕೋಯಿ ಹೇ ವ ಸಬ್ ಸಮಾಪ್ತ ಹೋ ಗಯೆ. ಯಾರಾದರೂ ಇದ್ದಾರೋ ಅಥವಾ ಎಲ್ಲ ಸಮಾಪ್ತಿ ಮಾಡಿಬಿಟ್ಟಿದ್ದೀರೋ? ಅಗರ್ ಹೈ ತೋ ಗೀತ್ ಕ್ಯೋ ಗಾತೆ ಹೋ. ಒಳಗಡೆ ಅದು ಇದೆ ಐತಿ ಅಂತಂದರೆ ಮೇರಾ ತೋ ಏಕ್ ಶಿವ ಬಾಬಾ ದೂಸರಾನ ಕೋಯಿ ಅಂತ ಯಾಕೆ ಹೇಳ್ತೀರಾ, ಯಾಕೆ ಹಾಡ್ತೀರಾ ಅಂತಾರೆ ಬಾಬಾ. ಬಾಪ್ ದಾದಾಕೋ ಖುಷ್ ಕರ್ನೆ ಕೆ ಲಿಯೆ ಗಾತೆ ಹೋ. ಬಾಬಾ ಖುಷಿಯಾಗಲಿ ಅಂತ ಹಾಡ್ತಿರೇನೋ ಅದಂತ ಕೇಳ್ತಾರೆ ಬಾಬಾ. ವಾ ಕಹಕರ್ ಅಪನಿ ಸ್ಥಿತಿ ಬನಾನೆ ಕೆ ಲಿಯೆ ಗಾತೆ ಹೋ. ಬಾಬಾ ಖುಷಿಯಾಗಲಿ ಅಂತ ಹಾಡ್ತಿರೋ, ಅದನ್ನು ಹಾಡಿ 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 ನಮ್ಮ ಸ್ಥಿತಿ ಹಾಗಾಗಲಿ ಅಂತ ಹಾಡ್ತಿರೋ. ಬ್ರಾಹ್ಮಣ ಜೀವನ ಕಿ ವಿಶೇಷತೆ ಜಾನ್ತೆ ಹೋ. ನಾವು ಬ್ರಾಹ್ಮಣರ ವಿಶೇಷತೆ ಏನು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಏನು ವಿಶೇಷತೆ? ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಜೀವನ ಕಿ ವಿಶೇಷತೆ ಜಾನ್ತೆ ಹೋ. ಬ್ರಾಹ್ಮಣ ಅರ್ಥಾತ್ ಸೋಚನಾ, ಬೋಲನಾ, ಕರ್ನಾ ಸಬ್ ಏಕ್ ಹೋ. ಬ್ರಾಹ್ಮಣರ ವಿಶೇಷತೆ ಏನು? ನಾನು ಏನು ಮಾಡಬೇಕಂತೀನೋ ಅದೇ ಮಾತಾಡಬೇಕು, ಏನು ಮಾತಾಡಬೇಕು ಅಂತೀನೋ ಅದೇ ವಿಚಾರ ಮಾಡಬೇಕು, ಅಥವಾ ನಾನು ಏನು ವಿಚಾರ ಮಾಡ್ತೀನಿ ಅದನ್ನೇ ಮಾತಾಡಬೇಕು, ಮಾತಾಡಿದ್ದನ್ನೇ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಂತರ ನ ಹೋ. ಮೂರದರಲ್ಲಿ ಅಂತರ, ಮನಸ, ವಾಚ, ಕರ್ಮಣ, ಮೂರು ಒಂದಾಗಿರಬೇಕು. तो ब्राह्मण जीवन की विशेषता कब धारण करेंगे. ನಾವು ಬ್ರಾಹ್ಮಣರು ಅಂದ್ಕೊಂಡು ಕೂತಿದ್ದೀವಿ, ಇವು ಮೂರು ಒಂದೇ ಇದ್ದಾವ ಅಂತ ಕೇಳ್ತಾರೆ ಬಾಬಾ. ಯಾವಾಗ ಧಾರಣ ಮಾಡ್ಕೊಳ್ತೀರಾ? ಅಭಿವಾ ಅಂತಮೇ, ಹೀಗೆ ಇದನ್ನೆಲ್ಲ ಧಾರಣ ಮಾಡ್ಕೋತೀರೋ ಅಥವಾ ವಿನಾಶ ಆಗೋ ಟೈಮ್ನಲ್ಲಿ ಮಾಡ್ಕೋತೀರೋ ಅಂತ ಕೇಳ್ತಾರೆ ಬಾಬಾ. ಕೈ ಐಸೆ ಭೀ ಬಚ್ಚೆ ಹೇ ಜೋ ಸ್ವಯಂ ಕೆ ಪುರುಷಾರ್ಥ ಕೆ ಬಜಾಯ್ ಸಮಯ ಪರ್ ಛೋಡ್ ದೇತೆ ಹೇ. ಇನ್ನು ಕೆಲವು ಮಕ್ಕಳಿದ್ದಾರೆ, ಏನಂತಾರೆ, ಪುರುಷಾರ್ಥ ಮಾಡಿ ಇದನ್ನೆಲ್ಲ ನಾನು ಸಾಧನೆ ಮಾಡಬೇಕು ಅನ್ನೋದು ಬಿಟ್ಟು ಏನು ಹೇಳ್ತಾರೆ, ಸಮಯದ ಮೇಲೆ, ಸಮಯ ಬಂದಾಗ ಆಗ್ತೀವಿ ಹೇಳಿ ಅಂತ ಹೀಗೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, समय आने पर आत्माएं स्वयं कमज़ोर होने कारण समय पर रखते हैं. आप लोगों के पास भी जब म्यूजियम व प्रदर्शनी देखने आते हैं तो क्या कहते हैं, समय मिलेगा तो आएंगे. ಅವರು ಹೇಳ್ತಾರೆ, ನೀವು ಪ್ರದರ್ಶನಿಯೊಳಗೆ ನೀವೆಲ್ಲ ಏನೇನೋ ಹೇಳ್ತೀರಿ, ಬರ್ರಿ ಜ್ಞಾನ ತಗೊಳ್ರಿ, ಕ್ಲಾಸ್ ಕೇಳ್ರಿ, ಇದನ್ನೆಲ್ಲ ಹೇಳ್ತಿರ್ತೀರಿ. ಅವ್ರೇನು ಉತ್ತರ ಕೊಡ್ತಾರೆ ನಮಗೆ? ಟೈಮ್ ಸಿಕ್ಕರೆ ಬರ್ತೀವಿ ಅಂತ ಅವ್ರು ಹೇಳ್ತಾರೆ. ಅವಾಗ ನಮಗೆ ಹೆಂಗೆ ಅನಿಸುತ್ತೆ? ಇದನ್ನೇ ಉತ್ತರ ನಾವು ಯಾರು ಕೊಡ್ಲಿಕ್ಕತ್ತೀವಿ? ಬಾಬಾ ಕೊಡತ್ತೀವಿ. ನಾವೇನು ಬಾಬಾಗೆ ಉತ್ತರ ಕೊಟ್ಟಿವೋ ನಮಗವರು ಉತ್ತರ ಕೊಡ್ತಾರೆ. ಬಾಬಾ ಹೇಳ್ತಾರೆ, ಅಭಿ ಹಮ್ಕೋ ಸಮಯ ನಹಿ ಹೇ. ನಮಗಿನ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಯಹ ಅಜ್ಞಾನಿಯೋಂಕಿ ಬೋಲ್ ಹೇ. ನಮಗೆ ಸಮಯ ಇಲ್ಲ ಅಂತ ಹೇಳೋರು ಯಾರು? ಬುದ್ಧಿಗೇಡಿಗಳು ಅಂತಾರೆ ಬಾಬಾ. अभी हमको समय नहीं है, यह अज्ञानियों के बोल है, क्योंकि समय के ज्ञान से अज्ञानी है, लेकिन आपको तो ज्ञान है. ಅವರು ಅಜ್ಞಾನಿ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಒಳಗಡೆ ಜ್ಞಾನ ಏನೈತಿ ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಓಕೆ ನಿಮಗೆಲ್ಲ ಗೊತ್ತದಲ್ಲ, ನಿಮಗೆಲ್ಲ ಜ್ಞಾನದಲ್ಲ, ಬಾಬಾ ಎಲ್ಲ ಹೇಳಿದಾರಲ್ಲ. आपको तो ज्ञान है कि कौन सा समय चल रहा है. ಟೈಮ್ ಎಂಥದ್ದು ನಡೆದಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಇಸ್ ವರ್ತಮಾನ ಸಮಯಕ್ಕೂ ಕೌನ್ಸ ಸಮಯ ಕೇತೆ ಹೇ. ಈ ಸದ್ಯದ ಸಮಯವನ್ನು ಎಂಥ ಸಮಯ ಅಂತ ಹೇಳ್ತಾರೆ? ಕಲ್ಯಾಣಕಾರಿ ಯುಗ ಅಥವಾ ಸಮಯ ಕೇತೆ ಹೋನ. ಇದು ಎಂಥ ಸಮಯ, ಎಂಥ ಯುಗ? ಸಂಗಮ ಯುಗ ಅಂದ್ರೇ ಆತ್ಮನ ಕಲ್ಯಾಣ ಮಾಡ್ಕೊಳ್ತಕ್ಕಂಥ
युग ಅಂತ ಹೇಳ್ತೀರಾ? ನಿಮಗೆ ಗೊತ್ತಿದೆ 5000 वर्ष के संस्कारों का रिकॉर्ड भरने का समय. ಸಂಗಮ ಯುಗ ಏನಿದೆ, ಮುಂದಿನ 5000 ವರ್ಷಗಳ ರೆಕಾರ್ಡಿಂಗ್ ಮಾಡ್ಕೊಳ್ತಕ್ಕಂಥ ಸಮಯ ಯಾವುದು? ಸಂಗಮ ಯುಗ ಅಂತ ಹೇಳ್ತಾರೆ ಬಾಬಾ. ವಿಶ್ವ ಕಲ್ಯಾಣ ವಿಶ್ವ ಪರಿವರ್ತನ ಕಾ ಸಮಯ ಕೇತೆ ಹೋ. ಇದು ಎಂಥ ಸಮಯ? ಇಡೀ ವಿಶ್ವವನ್ನೇ ಕಲ್ಯಾಣ ಮಾಡ್ತಕ್ಕಂಥ ಸಮಯ, ವಿಶ್ವವನ್ನೇ ಪರಿವರ್ತನ ಮಾಡ್ಕೊಳ್ತಕ್ಕಂಥ ಸಮಯ. समय के ज्ञान वाले भी वर्तमान समय को गंवाते हुए आने वाले समय पर छोड़ दे तो उसको क्या कहा जाएगा? ಇಷ್ಟೆಲ್ಲ ಗೊತ್ತಿದೆ ನಿಮಗೆ. ಎಂಥ ಸಮಯ ನಡೆದಿದೆ, ಈ ಸಮಯದಲ್ಲಿ ಏನು ಮಾಡಬೇಕು, ನಾನು ಹೆಂಗೆ ಇರಬೇಕು, ನಾನು ಏನು ಧಾರಣೆ ಮಾಡಬೇಕು, ಎಷ್ಟು ತಪಸ್ಸು ಮಾಡಬೇಕು, ಎಲ್ಲ ಗೊತ್ತಿದ್ರು ಮತ್ತೆ ನೀವೆಲ್ಲ ಏನು ಮಾಡ್ತೀರಾ? ಸಮಯದ ಮೇಲೆ ಹಾಕಿಬಿಡ್ತೀರಾ. ನಿಮಗೇನು ಹೇಳಿ ನಾನು ಅಂತ ಕೇಳ್ತಾರೆ ಬಾಬಾ. समय भी आपकी ಕ್ರಿಯೇಷನ್ ಹೇ. ಸಮಯ ಕ್ರಿಯೇಟ್ ಮಾಡ್ಕೊಳ್ಳೋರು ಯಾರು? ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಸಮಯವನ್ನು. ಅದನ್ನು ಬಿಟ್ಟು ಸಮಯದ ಮೇಲೆ ಬಿಡ್ತೀರಿ ಅಂದರೆ ನಿಮಗೇನು ಹೇಳಿ ನಾನು ಅಂತ ಕೇಳ್ತಾರೆ ಬಾಬಾ. क्रिएशन के आधार पर क्रिएटर का पुरुषार्थ हो, अर्थात समय के आधार पर स्वयं का पुरुषार्थ हो तो उसे क्रिएटर कहा जाएगा. ಸಮಯದ ಅನುಸಾರವಾಗಿ ಪುರುಷಾರ್ಥ ಮಾಡ್ತೀನಿ ಅಂತಂದರೆ ನಿಮಗೆ ಕ್ರಿಯೇಟರ್ ಅಂತ ಹೇಳ್ತಾರೆ. ನಾವು ಯಾರು? ರಚಯಿತ. ಶಿವಬಾಬಾ ರಚಯಿತ, ನಾವೂ ಕೂಡ ಮಾಸ್ಟರ್ ರಚಯಿತ ಆಗಿ ಸಮಯ ಬಂದಮೇಲೆ ಪುರುಷಾರ್ಥ ಮಾಡ್ತೀನಿ, ಸಮಯ ಇದ್ದರೆ ಪುರುಷಾರ್ಥ ಮಾಡ್ತೀನಿ ಅಂತ ಅಂದರೆ ಹೇಗೆ ಅಂತ ಕೇಳ್ತಾರೆ ಬಾಬಾ. ನಿಮಗೆ ಕ್ರಿಯೇಟರ್ ಅಂತ ಹೇಳ್ತಾರೇನು ಅಂತಾರೆ ಬಾಬಾ. ಬಾಪ್ ದಾದಾನೇ ಪಹಲೆ ಭೀ ಸುನಾಯಾ ಹೈ आप श्रेष्ठ आत्माएं सृष्टि के. ಬಾಬಾ ಮೊದಲೇ ಹೇಳಿದ್ದಾರೆ, ಈ ವಾರದಿಂದ ಹೇಳಿದ್ದಾರೆ ಬಾಬಾ, ನೀವಾತ್ಮಗಳು ಸೃಷ್ಟಿಯ ಏನು ಆಧಾರ ಮೂರತ್, ಉದ್ಧಾರ ಮೂರತ್. ಸೃಷ್ಟಿ ಆಧಾರ ಯಾರು? ನೀವು. ಉದ್ಧಾರ ಮಾಡಬೇಕಾಗಿರೋದು ಯಾರು? ನಾವೇ ಅಲ್ಲ. समय के व किसी भी प्रकार के आधार पर रहे तो अधीन कहेंगे व आधारमूर्त कहेंगे. ಎಲ್ಲವನ್ನ ಸಮಯದ ಮೇಲೆ ಬಿಡ್ತೀನಿ ಅಂತಂದರೆ ನಿಮಗೆ ಆಧಾರದೀರಿ ಅಂತ ಹೇಳಬೇಕು, ಅಧೀನ ಅದೀರಿ ಅಂತ ಹೇಳಬೇಕು. ನಾವು ಇನ್ನೂ ಎದರೊಳಗಿದ್ದೀವಿ? ಅಧೀನ ಆಗಿದ್ದೀವಿ ಅಂತ ಅರ್ಥ ಅಂತ ಹೇಳ್ತಾರೆ ಬಾಬಾ. ಆಧಾರ ಅಂದರೆ ನಾವೇ ಸಮಯವನ್ನು ತಯಾರು ಮಾಡ್ತೀವಿ, ಅದಕ್ಕೆ ಆಧಾರ ಮೂರ್ತ ಅಂತ ಹೇಳ್ತಾರೆ. ಸಮಯದ ಮೇಲೆ ಬಿಡ್ತೀವಿ ಅಂದರೆ ಅಧೀನ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಾವೆಲ್ಲ ವಾತಾವರಣ ಸರಿ ಇದ್ರೆ ಅಷ್ಟೇ ಪುರುಷಾರ್ಥ ಮಾಡೋರು, ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಬಿಟ್ಬಿಡೋರು. ಅಂದರೆ ಏನರ್ಥ? ಸಮಯದ ಮೇಲೆ ಬಿಟ್ಟ ಹಾಗೆ ಅಲ್ಲ. ಬಾಬಾ ಹೇಳ್ತಾರೆ, तो अपने आप को चेक करो कि सृष्टि के आधारभूत आत्मा किसी भी प्रकार के आधार पर तो नहीं चल रहे हैं. ನಾನೇ ಆತ್ಮ ಆಧಾರ ಮೂರ್ತ ಅಂತಂದಾಗ ನಾ ಇನ್ನೊಂದರ ಆಧಾರದ ಮೇಲೆ ಹೆಂಗೆ ನಡಿಲಿಕ್ಕೆ ಸಾಧ್ಯ ಆಗ್ತದೆ? ಅದನ್ನು ಹೇಳ್ತಾರೆ ಬಾಬಾ. वायदा तो यही किया है, मेरा तो एक ही सहारा है, लेकिन प्रैक्टिकल क्या है? ನನಗೆ ಸಹಾರ, ನನಗೆ ಆಧಾರ ಯಾರು? ಶಿವಬಾಬಾ ಒಬ್ಬರೇ ಅಂತ ಹೇಳಿದ್ದೀರಾ, ಮತ್ತು ಪ್ರಾಕ್ಟಿಕಲ್ನಲ್ಲಿ ಯಾರ್ಯಾರು ಸಹಾರ ತಗೊಳಿಕತ್ತೀರಾ? ವ್ಯಕ್ತಿ, ವೈಭವ, ಸಮಯ, ಇದೆಲ್ಲ ಮಾಡ್ಲಿಕ್ಕತ್ತೀರಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, वायदा तो यही किया है, मेरा तो एक ही सहारा है, लेकिन प्रैक्टिकल क्या है? एक सहारे का प्रैक्टिकल प्रमाण क्या अनुभव होगा? सदा एक अविनाशी सहारा लेते इस कलयुगी पति दुनिया से किनारा किया हुआ अनुभव करेगा. ನನಗೆ ಒಬ್ಬ ತಂದೆನೇ ಸಹಾರೆ ಇದ್ದಾಗ, ಒಬ್ಬ ತಂದೆ ಯಾರು? ಅವಿನಾಶಿ ತಂದೆ ಸಹಾರೆ ಮಾಡಿಕೊಂಡ್ರೆ ಈ ಕಲಿಯುಗದ ಪತಿತ ಜಗತ್ತನ್ನು ಏನು ಮಾಡಬೇಕು? ನಾವು ಕಿನಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಐಸೆ ಆತ್ಮ ಕಿ ಜೀವನ್ ನಯ್ಯ ಕಲಿಯುಗಿ ದುನಿಯಾ ಕಾ ಕಿನಾರ ಛೋಡ್ ಚಲಿ. ಇಂಥ ಆತ್ಮಗಳ ಜೀವನದ ದೋಣಿ ಏನಾಗ್ತದೆ? ಕಲಿಯುಗಿ ಜಗತ್ತನ್ನು ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ,
सदा स्वयं को कलयुगी पतित विकारी आकर्षण से किनारा किया हुआ अर्थात परे महसूस करेंगे. ಯಾವಾಗಲೂ ಸ್ವಯಂವನ್ನು ಕಲಿಯುಗಿ ಪತಿತ ವಿಕಾರಿ ಆಕರ್ಷಣೆಯಿಂದ ಮುಕ್ತ ಆಗ್ತಕ್ಕಂಥ ಅನುಭವ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. कोई भी कलयुगी आकर्षण उसको खींच नहीं सकते. ಅಂಥವ್ರಿಗೆ ಕಲಿಯುಗದ ಯಾವ ಆಕರ್ಷಣೆನೂ ಕೂಡ ಆಗೋದಿಲ್ಲ ಅಂತಾರೆ ಬಾಬಾ. जैसे साइंस के द्वारा धरती के आकर्षण से परे हो जाते, स्पेस में चले जाते अर्थात दूर चले जाते हैं. ರಾಕೆಟ್ ಹಾರಿಸ್ತಾರಲ್ಲ ಸೈನ್ಸ್ ಆಧಾರದ ಮೇಲೆ, ಗುರುತ್ವಾಕರ್ಷಣೆ ಅದಕ್ಕೆ ವಿಮೋಚನಾ ವೇಗ ಅಂತ ಕರಿತೀವಿ ನಾವು ಸೈನ್ಸ್ನಲ್ಲಿ. ಎಲ್ಲಿವರೆಗೆ ಅದು ಗುರುತ್ವಾಕರ್ಷಣೆ, ಭೂಮಿಯ ಗುರುತ್ವಾಕರ್ಷಣೆಯಿಂದ ಮುಕ್ತ ಆಗೋದಿಲ್ವೋ ಅಲ್ಲಿ ತನಕ ಅದು ಮೇಲೆ ಹೋಗೋದಿಲ್ಲ. ಈ ಗುರುತ್ವಾಕರ್ಷಣೆಯಿಂದ ಮುಕ್ತ ಆಯಿತು ಅಂತಂದರೆ ಆ ರಾಕೆಟ್ ಏನಾಗ್ತದೆ, ಸ್ಪೇಸ್ ಒಳಗೆ ಹೋಗಿಬಿಡ್ತದೆ. ಹಾಗೆ ನಾವು ಕೂಡ ಆತ್ಮ ಒಂದು ರಾಕೆಟ್, ನಾನಾತ್ಮ ರಾಕೆಟು ಕಲಿಯುಗಿ ಆಕರ್ಷಣೆಗಳಿಂದ ಮುಕ್ತ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ನಾನು ಎಲ್ಲಿ ಹೋಗ್ಬಿಡ್ತೀನಿ, ಬಾಬಾ ಹತ್ರನೇ ಇರ್ತೀನಿ ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, अगर किसी भी प्रकार की आकर्षण चाहे देह के संबंध की व देह के पदार्थ की आकर्षित करती है, इससे सिद्ध है कोई न कोई के सहारे का प्रत्यक्ष प्रमाण विनाशी अल्पकाल का सहारा होने के कारण प्राप्ति भी अल्पकाल की होती है, अर्थात विनाशी थोड़े समय के लिए होती है. ನಮಗೆ ಅತೀಂದ್ರ ಸುಖದ ಅನುಭವ ಆಗೋದಿಲ್ಲ. ಯಾವಾಗಲೂ ನಾನು ಖುಷಿನಲ್ಲಿ ಇರೋಕ್ಕಾಗೋದಿಲ್ಲ ಅಂದರೆ ಏನರ್ಥ, ನಾವಿನ್ನೂ ಎಲ್ಲಿದ್ದೀವಿ, ಈ ಕಲಿಯುಗದ ಆಕರ್ಷಣೆಗಳಲ್ಲಿ ಎಲ್ಲೋ ಒಂದೊಂದು ಕಡೆ ಸಿಕ್ಕಾಕೊಂಡಿದ್ದೀವಿ. ಅದಕ್ಕೆ ನಮಗೆ ಪರಮಾತ್ಮನ ಸುಖದ ಅನುಭೂತಿ ಸಂಪೂರ್ಣ ಆಗ್ತಿಲ್ಲ. ಇಲ್ಲಿ ಅಮೃತ ವೇಳೆ ಬಂದಾಗಷ್ಟು ಖುಷಿಯಾಗಿರ್ತೀವಿ, ಮತ್ತು ಮನೆಗೆ ಹೋದ ಕೂಡಲೇ ಮತ್ತು ಅಲ್ಲಿ ಆಕರ್ಷಣೆಗಳಲ್ಲಿ ಬಂದುಬಿಡ್ತೀವಿ. ಅದು ಹೇಳ್ತಾರೆ ಬಾಬಾ. शक्ति स्वरूप का अनुभव होता है लेकिन सदा नहीं रहता, उसका कारण क्या है? ಯಾವಾಗೋ ಸ್ವಲ್ಪ ಅನುಭವ ಆಗ್ತದೆ, ಇನ್ನೊಮ್ಮೆ ಆಗೋದಿಲ್ಲ. ಅದಕ್ಕೆ ಏನು ಕಾರಣ? ಅವಶ್ಯ ಏಕ್ ಸಹಾರಕ್ಕೆ ಬಜಾಯ್ ಏನು ಮಾಡಬೇಕಾಗಿರೋದು ನಾವೀಗ ಒಬ್ಬ ತಂದೆಯ, ವಿನಾಶಿ ತಂದೆಯ ಸಹಾರ ತಗೊಳ್ಬೇಕಾಗಿದೆ. ಆದರೆ ನಾವೇನು ಮಾಡ್ತೀವಿ, ಅದನ್ನು ಬಿಟ್ಟು कोई न कोई हद के सहारे का आधार लिया हुआ है. ನಾವಿನ್ನೂ ಕೂಡ ಏನು ಮಾಡ್ತಾ ಇದ್ದೀವಿ, ಅವರು ಇವರ ಆಧಾರ ಸಹಾರೆಯನ್ನು ತಗೊಳ್ತೀವಿ. ಚೆಕ್ ಕರ್ನ ಆತಾ ಹೇ, ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತದಲ್ಲ, ನಮ್ಮ ಮಂದಿದು ಚೆಕ್ ಮಾಡೋಕ್ಕೆ ಬರ್ತದೆ. ನಮ್ಮನ್ನು ಚೆಕ್ ಮಾಡ್ಕೊಳ್ಳೋದು ಏನದ ಕಷ್ಟ ಇದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಚೆಕ್ ಕರ್ನೆ ಕೆ ಲಿಯೆ ದಿವ್ಯ ಅರ್ಥಾತ್ ಸಮರ್ಥ ಬುದ್ಧಿ ಚಾಹಿಯೇ. ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಬುದ್ಧಿ ಏನಿರಬೇಕು, ಬಹಳಷ್ಟು ಸಮರ್ಥತೆ ಇರಬೇಕು. ಅಗರ್ ನಹಿ तो बुद्धिवान आत्माओं के सहयोग से अपनी ಚೆಕಿಂಗ್ ಕರೋ. ನಿಮಗೆ ಚೆಕಿಂಗ್ ಮಾಡ್ಕೊಂಡು ಬರಲಿಲ್ಲ ಅಂದರೆ ಏನು ಮಾಡಂತಾರೆ ಬಾಬಾ, ಯಾರಿಂದಾರು ಚೆಕ್ ಮಾಡಿಸ್ಕೊಳ್ರಿ ಅಂತಾರೆ ಬಾಬಾ. बाप दादा ने हर ब्राह्मण आत्मा को जन्म होते ही दिव्य समर्थ बुद्धि और दिव्य नेत्र ब्राह्मण जन का वरदान रूप में दिया है. ಶಿವಬಾಬಾ ನಾವು ಮಕ್ಕಳು ಬ್ರಾಹ್ಮಣ ಜನ್ಮ ತಗೊಂಡ ತಕ್ಷಣವೇ ನಮಗೇನು ಮಾಡಿದ್ದಾರೆ, ಮೂರನೇ ಕಣ್ಣನ್ನು, ಜ್ಞಾನದ ಕಣ್ಣನ್ನು, ದಿವ್ಯ ಸಮರ್ಥ ಬುದ್ಧಿಯನ್ನು ಬಾಬಾ ನಮಗೆ ವರದಾನ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ. ವಾ ಯೂं कहो कि ब्राह्मण के बर्थडे की गिफ्ट बाप द्वारा हर एक को प्राप्त है. ಇದು ಗಿಫ್ಟ್ ನಮಗೆ. ಯಾವುದು? ಆ ಶಂಕರನಿಗಷ್ಟೇ ಮೂರನೇ ಕಣ್ಣಿಲ್ಲ. ನಾವು ಬ್ರಾಹ್ಮಣ ಆತ್ಮಗಳಿಗೆಲ್ಲರಿಗೂ ಏನಿದೆ, ಮೂರನೇ ಕಣ್ಣು ಇದ್ದೇ ಇದೆ. ಗಿಫ್ಟ್ ಕೊಟ್ಟಿದ್ದಾರೆ ಬಾಬಾ. ಕ್ಯಾ ಅಪನೇ ಜನ್ಮಕ್ಕೆ ಗಿಫ್ಟ್ ಕೋ ಸಂಭಾಲನಾ ಆತಾ ಹೈ? ಗಿಫ್ಟ್ ಯಾರು ಕೊಟ್ಟಿದ್ದಾರೆ? ಈ ನಮ್ಮ ಮನೆಯೊಳಗೆ ಸ್ಥೂಲದಲ್ಲಿ ಯಾರು ಶ್ರೇಷ್ಠ ಆತ್ಮಗಳು ಗಿಫ್ಟ್ ಕೊಟ್ಟಿದ್ರೆ ಅದನ್ನೇನು ಮಾಡ್ತೀವಿ, ಸಂಭಾಲನೆ ಮಾಡ್ತೀವಲ್ಲ. ಈಗ ಬಾಬಾ ಕೊಟ್ಟಿದ್ದಾರೆ ಗಿಫ್ಟ್. ಯಾವ ಗಿಫ್ಟ್ ಕೊಟ್ಟಿದ್ದಾರೆ? ಮೂರನೇ ಕಣ್ಣನ್ನು, ಜ್ಞಾನದ ಕಣ್ಣನ್ನು ಬಾಬಾ ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ನಾವೇನು ಮಾಡಬೇಕು, ಸಂಭಾಲನೆ ಮಾಡಬೇಕು. ಅಂದರೆ ಏನು? ಕ್ಷಣಕ್ಕೂ ಅದನ್ನು ನೆನಪಿಸ್ಕೋಬೇಕು. ಬಾಬಾ ಏನು ಜ್ಞಾನ ಕೊಟ್ಟಿದ್ದಾರೆ, ಯಾವ ಕರ್ಮ ಮಾಡುವಾಗ
ಯಾವ ಪಾಯಿಂಟ್ಸನ್ನು, ಯಾವ ಯುಕ್ತಿಯನ್ನು ಬಾಬಾ ಹೇಳಿದಾರೋ ಅದನ್ನು ನೆನಪು ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. अगर सदैव इस गिफ्ट को यथार्थ रीति से यूज़ करो तो सदा कमल पुष्प समान रहो, अर्थात सदा कमल पुष्प समान स्थिति के आसन पर स्थित रहो. ಬಾಬಾ ಏನೇನು ಜ್ಞಾನಗಳನ್ನು ಕೊಟ್ಟಿದ್ದಾರೋ ಅವೆಲ್ಲವುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದರೆ ನಮ್ಮ ಸ್ಥಿತಿ ಏನಾಗ್ಬಿಡ್ತದೆ? ಕಮಲ ಪುಷ್ಪ ಸ್ಥಿತಿ ಆಗ್ತದೆ. ಸಮझा ಕ್ಯಾ ಚೆಕಿಂಗ್ ಕರ್ನಿ ಹೇ? ತಿಳಿತಾ ಏನು ಚೆಕ್ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾರೆ. ಸರ್ವ ಕರ್ಮೇಂದ್ರಿಯ ಕಹಾ ತಕ್ ಕಮಲ್ ಬನಿ ಹೇ? ಏನು ಚೆಕ್ ಮಾಡ್ಕೋಬೇಕು? ನಮ್ಮ 5 ಕರ್ಮೇಂದ್ರಿಯಗಳು ಎಷ್ಟು ಪವಿತ್ರ ಇದ್ದಾವೆ, ಎಷ್ಟು ಕಮಲ ಪುಷ್ಪ ಸಮಾನಾಗಿದ್ದಾವೆ. ಸದಾ ಹರ್ಷಿತ್ रहेंगे, ಸಮಾನ್ ಬನನೆ ವಾಲೆ ಸದಾ ಆಕರ್ಷಣ ಸೆ ಪರೆ. ಬಾಬಾ ಹೇಳ್ತಾರೆ, ಯಾರು ಕಮಲ್ ಸಮಾನ ಆಗಿದ್ದಾರೋ ಆಗ್ತಾರೋ ಅವರು ಯಾವಾಗಲೂ ಏನಾಗಿರ್ತಾರೆ? ಆಕರ್ಷಣೆ ಉಳ್ಳವರಾಗಿರ್ತಾರೆ. ಅರ್ಥಾತ್ ಸದಾ ಖುಷಿಯೊಳಗಿರ್ತಾರೆ. ಸದಾ ಹರ್ಷಿತ್ ನ ರಹನ ಅರ್ಥಾತ್ ಖುಷಿ ಗಾಯಬಾಗಿದೆ ಅಂತಂದ್ರೆ ಏನರ್ಥ? ಬಾಬಾ ಹೇಳ್ತಾರೆ, ಸದಾ ಹರ್ಷಿತ್ ನ ರಹನ ಅರ್ಥಾತ್ ಕಹಾ ನ ಕಹಾ, ಎಲ್ಲೋ ಒಂದು ಕಡೆ ಸ್ಥೂಲದ ಆಕರ್ಷಣೆಯಲ್ಲಿ ಏನಾಗಿದ್ದೀರಾ? ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. अब इन सब बातों से बुद्धि द्वारा किनारा करो. ಸ್ಥೂಲದ ಆಕರ್ಷಣೆಗಳು ಎಲ್ಲೆಲ್ಲೆಲ್ಲಿ ನನ್ನ ಬುದ್ಧಿ ಸಿಕ್ಕಾಕೊಂಡಿದೆ ಅದನ್ನು ಚೆಕ್ ಮಾಡಿಕೊಂಡು ತೆಗೆದುಬಿಡಿ. ಕೆಹನಾ ಅವ್ರ ಕರ್ನಾ ಏಕ್ ಕರೋ, ಹೇಳೋದು ಮಾಡೋದು ಎರಡು ಒಂದೇ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ವಾಯ್ದಾ ಕರ್ನೆ ವಾಲಾ ನಹಿ ಲೇಕಿನ್, ಬರೀ ಪ್ರತಿಜ್ಞೆ ಮಾಡೋದಲ್ಲ. ಪ್ರತಿ ಶಿವರಾತ್ರಿಗೊಮ್ಮೆ ಪ್ರತಿಜ್ಞೆ ಮಾಡ್ತೀನಿ, ಆಡಿಸ್ತಾರಲ್ಲ ಪ್ರತಿಜ್ಞೆ, ಬರೀ ಪ್ರತಿಜ್ಞೆ ಮಾಡಿಬಿಟ್ಟು ಬಿಡೋದಲ್ಲ, ಏನು ಮಾಡಬೇಕು? ಅದನ್ನು ನಿಭಾಯಿಸಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಯಾವಾಗಲೂ ಸರ್ವ ಸಂಬಂಧದಿಂದ ಏಕ್ ಪಾಪ್ ದೂಸರಾ ನ ಕೋಯಿ, ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಂಥ ಸದಾ ಸ್ವಯಂ ಕೋ ಆಧಾರಭೂತ ಸಮಜ್ನೆ ವಾಲೆ, ನಾನೇ ಆಧಾರ. ಯಾಕೆ? ನಾನೇ ಪೂರ್ವಜಾತ್ಮ. ನಾನೇನೇನು ಮಾಡ್ತೀನೋ ಅದು ರೂಲ್ ಆಗುತ್ತೆ. ಬ್ರಾಹ್ಮಣಾತ್ಮಗಳು ಸಂಗಮ ಯುಗದಲ್ಲಿ ನೀವೇನೇನು ಮಾಡ್ತೀರೋ ಅದೇ ರೂಲ್ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. आधारभूत समझने वाले समय के आधार से परे, स्वयं को समर्थ समझ चलने वाले ऐसी समर्थ आत्माओं को ಸಮಯದ ಮೇಲೆ ಬಿಡಕ್ಕೆ ಹೋಗಬೇಡಿ. ಪುರುಷಾರ್ಥ, ತೀವ್ರ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಮಯವನ್ನೇ ಏನು ಮಾಡಬೇಕು? ನಾವು ಸಮೀಪ ತಗೊಂಡು ಬರಬೇಕು. ಆಧಾರ ಮೂರ್ತ ಅಂತ ತಿಳ್ಕೊಂಡು ಏನಿದ್ದೀರಲ್ಲ, ಇಂಥ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.